ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸ್ ಫುಡ್ ಟೂರ್ ಮಾಡೋಕ್ಕೆ ನಾವು ಯಾವ ಕಡೆ ಹೋಗ್ತಾ ಇದೀವಿ ನೋಡಿದ್ರೆ, ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಹೊಸೂರಿಗೆ ಹೋಗ್ತಾ ಇದೀವಿ. ಹೊಸೂರಲ್ಲಿ ಮಧ್ಯಾಹ್ನ ಸಂಜೆ ಹೊತ್ತು ಹೋದರೆ ಏನೇನು ತಿನ್ಬೋದು ಅಂತ ತೋರಿಸ್ಕೊಡೋಕ್ಕೆ ಈ ವ್ಲಾಗ್ ಮಾಡ್ತಾ ಇದೀವಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಓಕೆ, ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಒಂದು ಟಿಫನ್ ಮಾಡೋಣ ಅಂತ ನೇತಾಜಿ ರೋಡು ರಾಘವೇಂದ್ರ ಸ್ವಾಮಿ ಮಠ ಹತ್ರ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫೇಮಸ್ ಟಿಫನ್ ಸೆಂಟರ್ಗೆ ಬಂದಿದ್ದೀವಿ. ಇವರು ಸುಮಾರು ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ಫೇಮಸ್, ಇಲ್ಲಿ ಏನು ಚೆನ್ನಾಗಿರುತ್ತೆ ತೋರಿಸ್ಕೊಡ್ತೀನಿ, ಬನ್ನಿ. ಶ್ರೀ ಬಾಲಾಜಿ ಟಿಫನ್ ಅಂಡ್ ಕ್ಯಾಂಟೀನ್ ಈ ಜಾಗದ ಬಗ್ಗೆ ನೋಡಿದ್ರೆ ಕಳೆದ 20 ವರ್ಷಗಳಿಂದ ಹೊಸೂರಲ್ಲಿ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ಲೋಕಲೈಟ್ಸ್ಗೆ ಇಲ್ಲಿ ಸಿಗುವಂತ ಮೃದುವಾಗಿರ್ತಕ್ಕಂಥ ಇಡ್ಲಿ, ನಂತರ ನೋಡಿದ್ರೆ ಉದ್ದಿನ ವಡೆ ಹಾಗೂ ಚಿತ್ರಾನ್ನ ತುಂಬಾನೇ ಇಷ್ಟ. ನಮ್ಮದು ಬಾಲಾಜಿ ಟಿಫನ್ ಸೆಂಟರ್ ಅಂತ ನಾವು 20 ಇಯರ್ಸ್ ರನ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಎಲ್ಲ ಸಿಗ್ತದೆ. ಇಡ್ಲಿ, ದೋಸೆ, ಲೆಮನ್ ರೈಸು 3 ಕಾಮನ್ ಆಗಿ ಸಿಗ್ತದೆ ನಮಗೆ. ನಮ್ಮದು ಅಂಗಡಿ ಓಪನಿಂಗ್ ಟೈಮಿಂಗ್ ಬಂದುಬಿಟ್ಟು 4 o'clock ಇಂದ ನೈಟ್ 10 o'clock ಗಂಟೆ ಇರ್ತದೆ. ಇದು ನೇತಾಜಿ ರೋಡಲ್ಲಿ ಇರ್ತದೆ ಹೋಟೆಲು, ನಿಯರ್ ರಾಘವೇಂದ್ರ ಟೆಂಪಲ್. ಮುಂಚೆ ಈ ಜಾಗದಲ್ಲಿ ಟಿಫನ್ ಐಟಮ್ಸ್ ಬೆಳಗ್ಗೆ ಹಾಗೂ ಸಂಜೆ ಹೊತ್ತಲ್ಲಿ ಸಿಗ್ತಿತ್ತು. ಬಟ್ ಈಗ LPG ಕ್ರೈಸಿಸ್ ಆಗಿರೋದ್ರಿಂದ ಸಂಜೆ 4 ಗಂಟೆಯಿಂದ ಮಾತ್ರ ಸಿಗುತ್ತೆ. ನಾವಿಲ್ಲೋಗಿ 1 ಪ್ಲೇಟ್ ಇಡ್ಲಿ, ಅದ್ರ ಜೊತೆಗೆ ನೋಡಿದ್ರೆ ಅರ್ಧ ಪ್ಲೇಟ್ ಚಿತ್ರಾನ್ನ ಆರ್ಡರ್ ಮಾಡಿದ್ವಿ. ಚಿತ್ರಾನ್ನಾಗೆ ಗರಿಗರಿಯಾಗಿರ್ತಕ್ಕಂಥ ಒಂದು ಉದ್ದಿನ ವಡೆ ಕೂಡ ಹಾಕ್ಸ್ಕೊಂಡ್ವಿ. ಇಡ್ಲಿ ಟೆಕ್ಸ್ಚರ್ ವಿಚಾರಕ್ಕೆ ಬಂದ್ರೆ ಅಂತೂ ಬಹಳನೇ ಮೃದುವಾಗಿ ತಿನ್ ಟೆಕ್ಸ್ಚರ್ ಅಲ್ಲಿ ಇತ್ತು. ಪಿಲ್ಲೋ ಸಾಫ್ಟ್ ಅಂತಾರ ಆ ತರ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಚಟ್ನಿಯಿಂದ ಲೈಟ್ ಆಗಿ ಖಾರ ಹತ್ತದ ಹೋಗುತ್ತೆ, ತಿನ್ನಕ್ಕೆ ಚೆನ್ನಾಗಿತ್ತು. ಬಟ್ ಇಲ್ಲಿನ ಚಿತ್ರಾನ್ನ ಅಂತೂ ಶೋ ಸ್ಟೀಲರು, ತಿಂತ ಹುಳಿ ಹುಳಿಯಾಗಿ ಸಕ್ಕದಾಗಿತ್ತು. ಅದರಲ್ಲೂ ಕಡಲೆಬೇಳೆ ಉದ್ದಿನ ಬೇಳೆಯಿಂದ ಕುಟುಂಬದ ಸಿಗ್ತಾ ಇರತ್ತೆ, ಸೂಪರ್ ಆಗಿತ್ತು. ಚಿತ್ರಾನ್ನ ಜೊತೆಗೆ ಉದ್ದಿನ ವಡೆ ನಂಚ್ಕೊಂಡು ತಿನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಿಸ್ಪಿ ಆಗಿ, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ನೋಡಿದ್ರಲ್ಲ, ಬಾಲಾಜಿ ಟಿಫನ್ ಸೆಂಟರ್ ಅಲ್ಲಿ ಒಂದು ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ಹಾಗೂ ಹುಳಿ ಆಗಿರ್ತಕ್ಕಂಥ ಚಿತ್ರಾನ್ನ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಇದರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಇಲ್ಲಿನ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬೇಕರಿಗೆ ಹೋಗೋಣ. ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನೇತಾಜಿ ರೋಡಲ್ಲಿ ಇರ್ತಕ್ಕಂಥ ಒಂದು ಫೇಮಸ್ ಬೇಕರಿಗೆ ನಾವಿವತ್ತು ಬಂದಿದ್ದೀವಿ. ಎಲ್ಲ ಕಡೆ ವೆಜ್ ಪಫ್ ಅಥವಾ ಕ್ಯಾಪ್ಸಿಕಮ್ ಪಫ್ ಅಂತೆಲ್ಲ ನೋಡಿರ್ತೀರಾ, ತಿಂದಿರ್ತೀರಾ. ಬಟ್ ಇಲ್ಲಿ ಒಂದು ಡಿಫ್ರೆಂಟ್ ವೆರೈಟಿ ಆದ ಪಫ್ ಮಾಡ್ತಾರೆ. ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಮುನೀರ್ ಬೇಕರಿ ಕಳೆದ 15 ವರ್ಷಗಳಿಂದ ಹೊಸೂರ್ ಲೋಕಲ್ಸ್ ನ ಫೇವರೇಟ್ ಬೇಕರಿಯಾಗಿ ಈ ಜಾಗ ಉಳ್ಕೊಂಡ್ಬಂದಿದೆ. ಇಲ್ಲಿ ಸಿಗುವಂತಹ ಹಲವಾರು ರೀತಿಯಾದ ಬೇಕರಿ ಪ್ರಾಡಕ್ಟ್ಸ್ ಸಿಕ್ಕಾಪಟ್ಟೆ ಫಾಸ್ಟ್ ಸೆಲ್ಲಿಂಗು. ಅದರಲ್ಲೂ ಇವರಾಗ ವೆಜ್ ಪಫ್ಸ್, ಹನಿ ಕೇಕು ಹಾಗೂ ಕ್ರೀಮ್ ಬನ್ನು. ಆ ಕ್ರೀಮ್ ಬನ್ನಲ್ಲಿ ನೋಡಿದ್ರೆ ಸುಮಾರು ಫ್ಲೇವರ್ಸ್ ಎಲ್ಲ ಮಾಡ್ತಾರೆ. 15 ವರ್ಷದಿಂದ ಇದೆ ನಮ್ಮ ಬೇಕ್ರಿ, ಮುನೀರ್ ಬೇಕ್ರಿ ಅಂತ, ಹೊಸೂರಿನಲ್ಲಿ ನೇತಾಜಿ ರೋಡ್ ಇಮಾಂಬಾಡ ಇಷ್ಟು ಎಲ್ಲ ಐಟಮ್ ಚೆಂದಾಗಿರುತ್ತೆ. ಎಲ್ಲ ಕ್ವಾಲಿಟಿ ಚೆಂದಾಗಿರುತ್ತೆ. ಫ್ರೆಶ್ ಆಗಿ ಡೈಲಿ ಹಾಕ್ತೀವಿ. ಬೆಳಗ್ಗೆ 7:30 ನೈಟ್ 10 ಗಂಟೆ ಇರುತ್ತೆ ನಮ್ಮ ಅಂಗಡಿ. ಈಗ ಮೇನ್ ಮ್ಯಾಟರ್ಗೆ ಬರೋಣ. ಇಲ್ಲಿ ಸಿಗುವಂತ ಹಾಲ್ಕೋವಾ ಪಫ್ ಅಥವಾ ಹಾಲ್ಕೋವಾ ದಿಲ್ಪಸಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಎಲ್ಲ ಊರಿಂದನೂ ಜನ ಹುಡ್ಕೊಂಡ್ ಬರ್ತಾರೆ ಇದನ್ನ ಸವಿಯಕ್ಕೆ. ಇವರು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಸಂಜೆ ತನಕ ಬ್ಯಾಚ್ ಬೈ ಬ್ಯಾಚ್ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಅಷ್ಟು ಹೈ ಡಿಮ್ಯಾಂಡ್ ಇದಕ್ಕೆ. ನಾನು ಈ ಬೇಕರಿಲಿ ಒಂದು 1/2 hour 45 minutes ಇದ್ದೆ. ಅಷ್ಟೊಳಗೆ ನೋಡಿದ್ರೆ ಆಲ್ಮೋಸ್ಟ್ 6-7 ಟ್ರೇ ಕಂಟಿನ್ಯೂಸ್ ಆಗಿ ಸೇಲ್ ಆಗ್ತಾನೆ ಇತ್ತು. ಅಷ್ಟು ಜನ ಬಂದು ಇದನ್ನ ಸವಿತಾನೆ ಇರ್ತಾರೆ. ಈ ದಿಲ್ಪಸಂದ್ ಒಳಗಡೆ ಹಾಲ್ಕೋವನ ಸ್ಟಫಿಂಗ್ ಅಂತೂ ಮಾತಾಡಂಗೆಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನಾವು ಇಲ್ಲಿನ ಖೋವಾ ಪಫ್ ಜೊತೆಗೆ ಒಂದು ಕ್ರೀಮ್ ಬನ್ನ ಕೂಡ ತಗೊಂಡ್ವಿ. ಒಂದು ಖೋವಾ ಪಫ್ ಹಾಗೂ ಒಂದು ಕ್ರೀಮ್ ಅನ್ನು ತಗೊಂಡಿದ್ವಿ. ಸೊ ಟ್ರೈ ಮಾಡೋಣ. ನಾನು ಮುಂಚೆನೇ ಹೇಳ್ದಂಗೆ ದಿಲ್ಪಸಂದಲ್ಲಿ ಸ್ಟಫಿಂಗ್ ಅಂತೂ ಹೆವಿಯಾಗಿ ಮಾಡಿರ್ತಾರೆ ಹಾಗೂ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ ಸೂಪರ್ ಫ್ಲೇಕಿ ಆಗಿತ್ತು ತಿನ್ನೋದಕ್ಕೆ. ಅಂಡ್ ಒಳಗಡೆ ಹಾಕಿರ್ತಕ್ಕಂಥ ಹಾಲ್ಕೋವಾ ಇಂದ ಸ್ವೀಟ್ನೆಸ್ ಸಿಗ್ತಾ ಹೋಗುತ್ತೆ, ಸೂಪರ್ ಆಗಿತ್ತು. ಇನ್ನು ಕ್ರೀಮ್ ಬನ್ ವಿಚಾರಕ್ಕೆ ಬಂದ್ರೆ ಅಂತೂ ಬನ್ ಟೆಕ್ಸ್ಚರ್ ಬಹಳನೇ ಸಾಫ್ಟ್ ಆಗಿತ್ತು. ತಿಂತ ಒಂದೊಳ್ಳೆ ನಾಸ್ಟಾಲಜಿಕ್ ಫೀಲ್ ಕೊಡುತ್ತೆ. ರೀಸೆಂಟ್ ಟೈಮ್ಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ರೀಮ್ ಬನ್ ಅಂತಾನೆ ಹೇಳ್ತೀನಿ. ಮುನೀರ್ ಬೇಕರಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಖೋವಾ ಪಫ್ ಹಾಗೂ ಅದ್ರ ಜೊತೆಗೆ ಕ್ರೀಮ್ ಅನ್ನು ತೋರಿಸ್ಕೊಟ್ಟೆ. ಅದರಲ್ಲಿ ಕ್ರೀಮ್ ಬನ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯಿತು. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ನೇತಾಜಿ ರೋಡು ರಾಘವೇಂದ್ರ ಸ್ವಾಮಿ ಮಠ ಹತ್ರನೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಇವ್ರು ನೋಡಿದ್ರೆ ಸುಮಾರು ಒಂದು 25-26 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಮಶ್ರೂಮ್ ಹಾಕಿ ಕಾಲಾನ್ ಅಂತ ಒಂದು ಮಾಡ್ತಾರೆ, ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಹೇಗಿದೆ ನೋಡೋಣ ಬನ್ನಿ. ಗೋವಿಂದ್ ರಾಜ್ ಪಾನಿಪುರಿ ಕಾರ್ಟ್. ಇವರು ಸುಮಾರು ಒಂದು 22-23 ವರ್ಷಗಳಿಂದ ಈ ಜಾಗದಲ್ಲಿ ಕಾರ್ಟ್ ಇಟ್ಕೊಂಡು ಚಾಟ್ಸ್ ಅಂಗಡಿನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿದಿನ ಸಂಜೆ 4 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9-9:30 ತನಕ ಇಲ್ಲಿ ನಿಮ್ಗೆ ಹಲವಾರು ರೀತಿಯಾದ ಚಾಟ್ಸ್ ಸಿಗುತ್ತೆ. ಇವ್ರ ಹತ್ರ ಸ್ಪೆಷಾಲಿಟಿ ಏನ್ ಗೊತ್ತಾ, ಮಸಾಲಾ ಪುರಿ, ಪಾನಿಪುರಿ, ಬೇಲ್ಪುರಿ ಮಾತ್ರ ಅಲ್ಲ, ಇಲ್ಲಿ ಸಿಗುವಂತ ಕಾಲ, ಈ ಮಸಾಲಾ ಗ್ರೇವಿ ಮಾಡಿಟ್ಟಿದ್ದಾರೆ ನೋಡಿ, ಇದೇನೆ ಮೇನ್ ಮ್ಯಾಜಿಕ್. ಈ ಮಸಾಲಾನ ಬೇಸಾಗಿ ಇಟ್ಕೊಂಡು ಮಶ್ರೂಮ್ ಅಥವಾ ಗೋಬಿನ ಬಳಸಿ ಒಂದು ಕಾಲಾನ್ ಅಂತ ಮಾಡ್ತಾರೆ. ನಮ್ಮಲ್ಲಿ ನೋಡಿದ್ರೆ ಇದು ಗೋಬಿ ಮಂಚೂರಿ ಅಥವಾ ಮಶ್ರೂಮ್ ಮಂಚೂರಿ ಅಂತ ಕೂಡ ಹೇಳ್ಬೋದು. ಬಟ್ ಇವೆರಡು
ಒಂದೇನಾ ಅಂತ ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇದೇ ಫಸ್ಟ್ ಟೈಮ್ ಈ ಕಾಲನ್ನ ಟ್ರೈ ಮಾಡ್ತಾ ಇರೋದು. ಅಂಡ್ ಈ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ಕಾಲನ್ ಅಂತ ಕೇಳಿದಕ್ಕೆ ಗೋಬಿಲ್ ಬೇಕಾ ಅಥವಾ ಮಶ್ರೂಮ್ ಅಲ್ಲಿ ಬೇಕಾ ಅಂದ್ರು. ನಾವು ಮಶ್ರೂಮ್ ಅಲ್ಲೇ ತಗೊಂಡ್ವಿ. ಒಂದ್ ಪ್ಲೇಟ್ ಕಾಲನ್ನ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಈರುಳ್ಳಿ ಹಾಗೂ ಕಾರ್ನ್ಫ್ಲೇಕ್ಸ್ ನ ಹಾಕೊಡ್ತಾರೆ. ಇದ್ರ ಜೊತೆಗೆ 30 ರೂಪಾಯಿ ಕೊಟ್ಟು ಒಂದು ಮಸಾಲೆ ಪುರಿ ಕೂಡ ಆರ್ಡರ್ ಮಾಡಿದ್ವಿ. ಒಂದು ಮಶ್ರೂಮ್ ಅಲ್ಲಿ ಮಾಡಿರ್ತಕ್ಕಂಥ ಕಾಲಾನು ಹಾಗೂ ಒಂದು ಮಸಾಲ ಪುರಿ ತೊಗೊಂಡಿದ್ವಿ. ನಮ್ಮ ಬೆಂಗಳೂರು ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಇಲ್ಲಿನ ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ಕಾಲನ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಕ್ರಂಚಿ ಟೆಕ್ಸ್ಚರ್ ಜೊತೆಗೆ ಮಸಾಲ ಫ್ಲೇವರ್ಫುಲ್ ಆಗಿ, ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್ ಮಿಕ್ಸ್ ಆಗಿ ಸೂಪರ್ ಆಗಿತ್ತು. ಇನ್ನ ಮಸಾಲ ಪುರಿ ಅಂತೂ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ಕೊಟ್ಟಿದ್ರು. ಇಷ್ಟು ವರ್ಷಗಳಲ್ಲಿ ನಾನು ಈ ತರ ಮಸಾಲ ಪುರಿ ತಿಂದಿರಲಿಲ್ಲ. ನಮ್ಮ ಮಸಾಲ ಪುರಿನೇ ಬೇರೆ ತರ ಇರುತ್ತೆ, ಬಟ್ ಇದು ಚೆನ್ನಾಗಿತ್ತು. எத்தனை வருஷமா இருக்கீங்க நீங்க? 23 years sir. 23 years. உங்க பேர்? ಗೋವಿಂದರಾಜ್. ನೋಡಿದ್ರಲ್ಲ, ಗೋವಿಂದರಾಜ್ ಅಣ್ಣ ಪಾನಿಪುರಿ ಕಾರ್ಟಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕಾಲಾನು ಹಾಗೂ ಮಸಾಲ ಪುರಿ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತೀವಿ, ಅಲ್ಲೇನು ತಿಂದು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಒಂದು ಪಡ್ಡು ಸವಿಯೋಣ ಅಂತ ನಾವು ಹೊಸೂರಿನ ಒಂದು 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಾತಿಗಿರಿ ಅನ್ನೋ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಪಡ್ಡುನ ಇವರು ಕೇವಲ 2.5 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅಂಥದ್ದೇನು ಸ್ಪೆಷಲ್ ಇದೆ ನೋಡೋಣ ಬನ್ನಿ. ತಾತ ಕುಳಿಪಣಿಯಾರಂ ಕಡೆ. ಕುಳಿಪಣಿಯಾರಂ ಅಂದ್ರೆ ತಮಿಳಲ್ಲಿ ಪಡ್ಡು ಅಂತ ಅರ್ಥ. ಈ ಜಾಗದಲ್ಲಿ ಕಳೆದ 5 ವರ್ಷಗಳಿಂದ ಸಂಜೆ ಹೊತ್ತು ಅಂದ್ರೆ 4 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9:30-10 ಗಂಟೆ ತನಕ ಇಲ್ಲಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಪಡ್ಡು ಸಿಗ್ತಾನೆ ಇರುತ್ತೆ. ಈ ಜಾಗ 5 ವರ್ಷದಿಂದ ಶುರು ಆದಾಗ ಈ ತಾತ ನಡ್ಸ್ಕೊಂಡು ಹೋಗ್ತಿದ್ರು. ಅದಕ್ಕೆ ತಾತ ಪಡ್ಡು ಅಂಗಡಿ ಅಂತಾನೆ ಹೆಸರಾಗಿದೆ. ಈಗ ಅವರ ಮಗ ಹಾಗೂ ಸೊಸೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಜಾಗದಲ್ಲಿ ಪಡ್ಡು ಬಿಟ್ರೆ ಬೇರೇನೂ ಸಿಗೋದಿಲ್ಲ. ಒಂದ್ ಪಡ್ಡುವ ಬೆಲೆ ಇವರು 2.5 ರೂಪಾಯಿ ಇಟ್ಟಿದ್ದಾರೆ. ಅಂದ್ರೆ 4 ಪಡ್ಡುಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಿತವಾಗಿ ಎಣ್ಣೆನ ಬಳಸಿ ನೀಟಾಗಿ ಡಬಲ್ ಸೈಡ್ ಪಡ್ಡುನ ರೋಸ್ಟ್ ಮಾಡಿ ಕೊಡ್ತಾರೆ. ನಾವಿಲ್ಲೋಗಿ 10 ರೂಪಾಯಿ ಕೊಟ್ಟು 4 ಪಡ್ಡುನ ಆರ್ಡರ್ ಮಾಡಿದ್ವಿ. ಒಂದ್ ಪ್ಲೇಟ್ಗೆ ಹಾಕಿ 2 ರೀತಿಯಾದ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಪಡ್ಡು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಔಟರ್ ಟೆಕ್ಸ್ಚರ್ ಎಲ್ಲ ಕ್ರಂಚಿಯಾಗಿ, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಬೆಂದಿತ್ತು. ಬಟ್ ಒಳಗಡೆ ಯಾವುದೇ ರೀತಿಯಾದ ತರಕಾರಿಗಳಂತೂ ನನಗೆ ಕಾಣಲಿಲ್ಲ. ಬಟ್ ಟೇಸ್ಟ್ ಬಗ್ಗೆ ನಾನೇನ್ ಕಂಪ್ಲೇಂಟ್ ಮಾಡ್ತಿಲ್ಲ. ಚಟ್ನಿಯೊಟ್ಟಿಗೆ ತಿನ್ನಕ್ಕೆ ಚೆನ್ನಾಗಿತ್ತು. ಅದು 2.5 ರೂಪಾಯಿಗೆ ಕಂಪ್ಲೀಟ್ಲಿ ವರ್ತ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ತಾತ ಕುಳಿಪಣಿಯಾರಂ ಅಂಗಡಿಯಲ್ಲಿ ಒಂದು ಸಖತ್ತಾಗಿರುವಂಥ ಪಡ್ಡು ತಿಂದ್ವಿ. ಇಲ್ಲಿ ನಮಗೆ ಕೇವಲ 20 ರೂಪಾಯಿ ಖರ್ಚಾಯಿತು. 8 ಪಡ್ಡು ಸವಿದ್ವಿ ನಾವಿಲ್ಲಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಏನು ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಕೇರಳ ಡೆಲಿಕೇಸಸ್ನ ಸವಿಯೋಣ ಅಂತ ಹೊಸೂರಿನ ಅವಲಪಲ್ಲಿ ರೋಡ್ಗೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 12 ವರ್ಷಗಳಿಂದ ಒಂದು ಮಹಿಳೆ ಹಲವಾರು ರೀತಿಯಾದ ಕೇರಳ ಡೆಲಿಕೇಸಸ್ನ ಒಂದು ಕಾರ್ಟಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಏನು ಸಿಗುತ್ತೆ ಅಂತದ್ದು ತೋರಿಸ್ತೀನಿ ಬನ್ನಿ. ಅಕ್ಷಯ್ ಕೇರಳ ಕೊಲಪಟ್ಟು ಈ ಜಾಗನ ಸುಮಾರು ಒಂದು 12 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. 1 ಮ್ಯಾನ್ ಆರ್ಮಿ ತರ 1 ವಿಮೆನ್ ಆರ್ಮಿ ಅನ್ಕೊಂಡು ಈ ಮಹಿಳೆ ಬಂದಿರತಕ್ಕಂತ ಜನಕ್ಕೆ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಡೈಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಸ್ಪೆಷಲ್ ವಿಷಯ ಏನಂದ್ರೆ ಈ ಮಹಿಳೆ ಯಾರದೇ ಹೆಲ್ಪ್ ತಗೊಳ್ಳದೆ ಒಬ್ರೇನೆ ನಿಂತು ಕಂಪ್ಲೀಟ್ ಆಗಿ ನಡೆಸ್ತಾರೆ. ಸಂಜೆ 6 ಗಂಟೆಗೆ ಪ್ರತಿದಿನ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಇಲ್ಲಿ ಐಟಮ್ ಸಿಗುತ್ತೆ. ಆಪ್ಪಂ ಕಡಲಕರಿ, ಇಡಿಯಪ್ಪಂ ತೇಂಗಾ ಪಾಲು, ಅದ್ರ ಜೊತೆಗೆ ನೋಡಿದ್ರೆ ಸ್ವೀಟ್ ಪಡ್ಡು ಹಾಗೂ ಖಾರ ಪಡ್ಡು ಹಾಗೂ ಪುಟ್ಟುಲಿ ಒಂದು 4 ವೆರೈಟಿ ಆದ ಪುಟ್ಟುಗಳನ್ನ ಇವರು ತಯಾರು ಮಾಡ್ತಾರೆ. ಅದರಲ್ಲೂ ಹೆಲ್ತಿ ವರ್ಷನ್ ಆದ ರಾಗಿ ಪುಟ್ಟು ಎಲ್ಲ ಇಲ್ಲಿ ಸಿಗುತ್ತೆ. ಮೇಡಮ್, ஒரு ಪ್ಲೇಟ್ ಪುಟ್ಟು ಅப்புறம் ஒரு ஆப்பம். ಇವರು ಸಜ್ಜೆ ಹಾಗೂ ಕೆಂಪು ಅಕ್ಕಿ ಹಿಟ್ಟೆಲ್ಲ ಬಳಸಿ ಪುಟ್ಟುನ ಮಾಡ್ತಾರೆ. ಬಟ್ ನಾವು ನಾರ್ಮಲ್ ರೈಸ್ ಪುಟ್ಟುನ ಆರ್ಡರ್ ಮಾಡಿದ್ವಿ. ಅಪ್ಪಂ ನೋಡಿದ್ರೆ ನಾವು ಆರ್ಡರ್ ಮಾಡಿದ್ಮೇಲೆ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತಾರೆ ಒಂದು 2-3 ಮಿನಿಟ್ಸ್ ಅಲ್ಲಿ. ಅಪ್ಪಂನ ಬೆಲೆ ವಿಚಾರಕ್ಕೆ ಬಂದ್ರೆ ಒಂದಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದನ್ನ ತಿನ್ನಕ್ಕೆ ನಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಖಾರವಾಗಿ ತಿನ್ಬೇಕಂದ್ರೆ ಕಡಲಕರಿ ಜೊತೆ ತಿನ್ಬಹುದು, ಅಥವಾ ನಮಗೆ ಸ್ವೀಟ್ ಆಗಿ ಬೇಕಂದ್ರೆ ನಾಟಿ ಬೆಲ್ಲ ಅದ್ರ ಮೇಲ್ಗಡೆ ತೆಂಗಿನಕಾಯಿ ಹಾಲು ಕೊಡ್ತಾರೆ. ನಮ್ಗೆ ಸ್ವೀಟ್ ಇಷ್ಟ ಆದ್ರೂ ನಾವು ಚೂಸ್ ಮಾಡಿದ್ದು ಕಡಲಕರಿ ಕಾಂಬಿನೇಷನ್. ತಿಂತ ಸಾಫ್ಟ್ ಆಗಿರ್ತಕ್ಕಂಥ ಅಪ್ಪಮ್ಮು ಬಾಯಲ್ಲಿ ಕರಿಗೆ ಹೋಗ್ಬಿಡುತ್ತೆ. ಬೊಂಬಾಟಾಗಿತ್ತು ತಿನ್ನೋದಿಕ್ಕೆ. ಇನ್ನು ಅಕ್ಕಿ ಪುಟ್ಟುಗೆ ಇವರು 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪುಟ್ಟುನ ಮುರಿದು ಮೇಲ್ಗಡೆ ನಾಟಿ ಬೆಲ್ಲ ಹಾಗೂ ತುರಿದಿರೋ ತೆಂಗಿನಕಾಯಿನ ಹಾಕೊಡ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಎಷ್ಟೊಂದು ಜನ ತೆಂಗಿನಕಾಯಿ ಹಾಲು ಅಥವಾ ಚಟ್ನಿ ಜೊತೆಗೆಲ್ಲ ತಿಂತಾ ಇದ್ರು. ನಾನು ಹಂಗೆ ತಿಂದೆ, ಸಕ್ಕತ್ತಾಗಿತ್ತು ತಿನ್ನೋದಿಕ್ಕೆ. ಹೊಸೂರ್ಗೆ ಹೋದ್ರೆ ಈ ಕಾರ್ಡ್ ನ ಖಂಡಿತವಾಗ್ಲೂ ಮಿಸ್ ಮಾಡದೆ ಒಮ್ಮೆ ವಿಸಿಟ್ ಮಾಡಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೋಡಿದ್ರಲ್ಲ, ಚೆನ್ನಾಗಿರ್ತಕ್ಕಂಥ ಪುಟ್ಟು ಹಾಗೂ ಅಪ್ಪಂನ ತೋರಿಸ್ಕೊಟ್ಟೆ. ಇದಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಈ ಕಂಪ್ಲೀಟ್ 5 ಜಾಗದಲ್ಲೂ ಈ ಜಾಗ ಅಂತೂ ನನಗೆ ಬಹಳನೇ ಇಂಪ್ರೆಸಿವ್ ಆಗಿತ್ತು. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ತರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬೈ.